ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಆಲ್ರೆಡಿ ಸ್ಕೂಲು ಮತ್ತು ಕಾಲೇಜುಗಳೆಲ್ಲ ರೀಓಪನ್ ಆಗಿದ್ದು ವಿದ್ಯಾರ್ಥಿಗಳ ರಿಯಾಯಿತಿ ಬಸ್ ಪಾಸನ್ನು ಸರ್ಕಾರ ಪ್ರಾರಂಭಿಸಿದೆ. BMTC ಬಸ್ ಪಾಸ್ ಆಲ್ರೆಡಿ ಮೇ 30ರಂದು ಪ್ರಾರಂಭವಾಗಿದ್ದು KSRTC ಮತ್ತು NWKSRTC ಮತ್ತು KKRTC ಅವರು ಜೂನ್ 1ನೇ ತಾರೀಕಿಂದ ಪ್ರಾರಂಭಿಸಲಾಗಿದೆ. ಅರ್ಜಿಯಲ್ಲಿ ಸಲ್ಲಿಸಲು ಏನೆಲ್ಲ ದಾಖಲಾತಿ ಬೇಕು ಮತ್ತು ಹೇಗೆ ಅರ್ಜಿ ಸಲ್ಲಿಸೋದು ಅಂತ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಏನೆಲ್ಲ ದಾಖಲಾತಿ ಬೇಕು ಅಂದರೆ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತಾರೋ ಸೇಮ್ ಮೊಬೈಲ್ ನಂಬರ್ ಬೇಕು, ಮತ್ತು ಫೀಸ್ ರಿಸಿಪ್ಟ್, ಮತ್ತು ಒಂದು ಅಪ್ಲಿಕೇಶನ್ ಫಾರಮ್ ಬರುತ್ತೆ. ಅಪ್ಲಿಕೇಶನ್ ಫಾರಮ್ಮು ಫಿಲಪ್ ಮಾಡಿ ನಿಮ್ಮ ಪ್ರಿನ್ಸಿಪಾಲ್ನಿಂದ ಸಿಗ್ನೇಚರ್ ಬೇಕಾಗುತ್ತೆ. ಇದೆಲ್ಲ ಡಾಕ್ಯುಮೆಂಟ್ಸ್ ಇದ್ದರೆ ನೀವು ಅರ್ಜಿ ಸಲ್ಲಿಸೋಕ್ಕೆ ಸುಲಭವಾಗುತ್ತೆ. ಹೇಗೆ ಅರ್ಜಿ ಸಲ್ಲಿಸೋದು ಅಂತ ತಿಳಿಸ್ಕೊಡ್ತೇನೆ. ಇದೆ ನೋಡಿ, ಅಪ್ಲಿಕೇಶನ್ ಫಾರ್ KSRTC ಸ್ಟೂಡೆಂಟ್ ಫಾರ್ ಬಸ್ ಪಾಸ್ ಕರೆಕ್ಷನ್ ಕೂಡ ಈ ಬಾರಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾರೆಲ್ಲ ಮಾಹಿತಿಯನ್ನು ತಪ್ಪಾಗಿ ಹಾಕಿದ್ದಾರೆ ಅದಕ್ಕೆ ಅರ್ಜಿ ಕರೆಕ್ಷನ್ ಕೂಡ ಮಾಡ್ಕೊಬೋದು. KSRTC ನ್ಯೂ ಆರ್ ರಿನ್ಯೂವಲ್ ಅಪ್ಲಿಕೇಶನ್ ರಿನ್ಯೂವಲ್ ಇರೋರು ರಿನ್ಯೂವಲು ಮಾಡ್ಕೊಬೋದು. ಹಾಗೆ NWKSRTC ಕರೆಕ್ಷನ್, KKRTC ಅಪ್ಲಿಕೇಶನ್ ಹಾಗೂ ಕರೆಕ್ಷನ್, ಈ ರೀತಿಯಾಗಿ 6 ಸಪ್ರೇಟ್ ಇದು ಆಪ್ಷನ್ಸ್ ಎಲ್ಲ ನೀಡಿದ್ದಾರೆ. ನಿಮ್ಗೆ ಯಾವುದು ಬೇಕೋ ಅದರ ಮೇಲೆ ಆಪ್ಷನ್ಸ್ ಕ್ಲಿಕ್ ಮಾಡಿ ನೀವು ನಿಮ್ಮ ಅರ್ಜಿಯನ್ನು ಸಲ್ಲಿಸ್ಕೊಬೋದಾಗಿರುತ್ತೆ. ಮೊದಲನೇದಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈ ರೀತಿಯಾಗಿ ವೆಬ್ಸೈಟ್ ಓಪನ್ ಆಗುತ್ತೆ, ಬಟ್ ನೀವೆಲ್ಲೂ ಮಾಡೋಕ್ಕಾಗೋದಿಲ್ಲ. ಇದನ್ನು ಗ್ರಾಮ1 ಅಥವಾ ನಿಮ್ಮ ಹತ್ತಿರದ ಸೈಬರ್ಗಳಿಗೆ ಪ್ರವೇಶ ಮಾಡಬೇಕಾಗತ್ತೆ ಅನ್ಸ್ಕೊತೀನಿ. ನೀವೇ ಅರ್ಜಿ ಸಲ್ಲಿಸೋಕ್ಕಾಗೋದಿಲ್ಲ. ಈ ರೀತಿಯಾಗಿ ಕೇಳುತ್ತೆ. ಈ ರೀತಿಯಾಗಿ ಬಂದಾಗ ಇಲ್ಲಿ ಡಿಕ್ಲೇರೇಷನ್ ಸರ್ಟಿಫಿಕೇಟ್ ಫ್ರಮ್ ದಿ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಅಂತ ಇದೆಯಲ್ಲ, ಇದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಪ್ರಿನ್ಸಿಪಾಲ್ ಹತ್ರ ಸೈನ್ ಹಾಕ್ಸ್ಕೊಂಡು ಅಪ್ಲಿಕೇಶನ್ ಫಾರಮ್ನ ಫಿಲಪ್ ಮಾಡಿ ತದನಂತರ ಈ ಅಪ್ಲಿಕೇಶನ್ ಫಾರಮ್ಗೆ ಅರ್ಜಿ ಸಲ್ಲಿಸಬೇಕಾಗತ್ತೆ. ಆಮೇಲೆ ತದನಂತರ ಇಲ್ಲಿ ಪ್ರೊಸೀಡ್ ಟು ಅಪ್ಲೈ ಅಂತ ಇದೆಯಲ್ಲ, ಈ ರೀತಿ ಕ್ಲಿಕ್ ಮಾಡಬೇಕು. ಈ ರೀತಿಯಾಗಿ ಕ್ಲಿಕ್ ಮಾಡಿದಾಗ ಆಮೇಲೆ ಲೇಟೆಸ್ಟ್ ಫೋಟೋಸನ್ನು ಮಾಡ್ಕೊಬೇಕಾಗತ್ತೆ. ಹೇಗೆ ಅರ್ಜಿ ಸಲ್ಲಿಸೋದು ಅಂತ ಒಂದು ಸಿಂಪಲಾಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ಮೊಬೈಲ್ನಾಗಿ ಇಂಡಿಯನ್ ಸಿಟಿಸನ್ ಹಾಕಬೇಕು. ಇಲ್ಲಿ ಕರ್ನಾಟಕ ಅಂತ ಕ್ಲಿಕ್ ಮಾಡಿ, ಹೊರಗಿನವರಾದರೆ ಔಟ್ಸೈಡ್ ಆಫ್ ಕರ್ನಾಟಕ, ಫಾರಿನ್ ಬೇರೆ ಕಡೆಯವರಾದರೆ ಬೇರೆ. ಹಾಗೆ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಬೇಕು. ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ದೀರೋ ಆ ಮೊಬೈಲ್ಗೆ OTP ಬರುತ್ತೆ. OTP ಬಂದ ನಂತರ OTPನ ಹಾಕಿ ವೆಯ್ಟ್ ಮಾಡಬೇಕು. ಸರ್ವರ್ ಬ್ಯುಸಿ ಇರೋದ್ರಿಂದ ಸ್ವಲ್ಪ ಸಮಯ ತೊಗೊಳುತ್ತೆ. ತದನಂತರ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು. ಈ ಮೊಬೈಲ್ ನಂಬರ್ ಈ ಜಾಗದಲ್ಲಿ ಯಾವುದಾದ್ರೂ ಮೊಬೈಲ್ ನಂಬರ್ ಹಾಕ್ಬೋದು. ಆಧಾರ್ ಕಾರ್ಡ್ ಕೊಟ್ಟಿರೋದೇ ಹಾಕಬೇಕು ಅಂತ ಏನೂ ಅವಶ್ಯಕತೆ ಇಲ್ಲ. ಮತ್ತು ಈ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಮತ್ತೊಮ್ಮೆ OTP ಬರುತ್ತೆ. OTP ಬಂದ ನಂತರ ನಿಮ್ಮ ಡೀಟೇಲ್ಸ್ ಏನಾಗುತ್ತೆ ಆಧಾರ್ ಕಾರ್ಡಲ್ಲಿ ಹೇಗಿದೆಯೋ ಹಾಗೆ ಇಲ್ಲಿ ಶೋ ಆಗುತ್ತೆ. ನಿಮ್ಮ ಫೋಟೋನು ಆಧಾರ್ ಕಾರ್ಡಲ್ಲಿ ಇರೋದೇ ಶೋ ಆಗುತ್ತೆ, ಮತ್ತು ನಿಮ್ಮ ಹೆಸರು, ಏಜು, ತಂದೆ ಹೆಸರೆಲ್ಲ ಶೋ ಆಗುತ್ತೆ. ತದನಂತರ ನಿಮ್ಮ ಏನು ಓದ್ತಿದ್ದೀರಾ, ಪ್ರೈಮರಿ, ಹೈಸ್ಕೂಲ್, PUC, CBSE, IAC, ಇವ್ರಿಗೆಲ್ಲ ಈಗ ಏನಕ್ಕೋಸ್ಕರ ಇಷ್ಟು ಮಾತ್ರ ತೋರಿಸ್ತಿದೆ ಅಂದರೆ ಈಗ ಸದ್ಯಕ್ಕೆ ಕಾಲೇಜುಗಳು ಸ್ಟಾರ್ಟ್ ಆಗಿರೋದು ಬರೀ ಪ್ರೈಮರಿ ಸ್ಕೂಲ್, ಹೈಸ್ಕೂಲ್, PUC, CBSE, ICA ಅವ್ರಿಗೆ ಮಾತ್ರ ಸ್ಟಾರ್ಟ್ ಆಗಿರೋದ್ರಿಂದ ಇಷ್ಟು ಮಾತ್ರ ಇದೆ. ಮುಂದಕ್ಕೆ ಡಿಗ್ರಿ ಕಾಲೇಜ್ ಬೇರೆದಕ್ಕೆಲ್ಲ ಓಪನ್ ಆಗುತ್ತೆ. ಅದೇ ರೀತಿಯಾಗಿ ಕ್ಯಾಸ್ಟ್ ಎಕ್ಸಾಂಪಲ್ PUC ಅಂತ ಹಾಕಿದ್ರೆ ಇಲ್ಲಿ ನೀವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂತ ಕೇಳುತ್ತೆ. ತದನಂತರ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಹಾಕ್ಬಿಟ್ಟು ನೆಕ್ಸ್ಟ್ ಆಟೋಮೆಟಿಕಲಿ ಫೆಚ್ ಆಗಿರುತ್ತೆ ನಿಮಗೆ ಡೀಟೇಲ್ಸು. ಅದನ್ನು ನೀವು ಇನ್ನೊಂದು ಸರಿ ನೋಡ್ಕೊಳೋದು. ಡೀಟೇಲ್ಸ್ನ ನೋಡಿಕೊಂಡು ನೆಕ್ಸ್ಟ್ ಏನು ಕೇಳುತ್ತೆ ಅಂದರೆ ನಿಮ್ಮ ಸ್ಟ್ಯಾಟ್ಸ್ ID ಏನಾರಿದ್ದರೆ ಸ್ಟ್ಯಾಟ್ಸ್ ID ನಂಬರ್ ಅಥವಾ ನಿಮ್ಮ SLC ರಿಜಿಸ್ಟರ್ ನಂಬರ್ ಕೇಳುತ್ತೆ. 1ರಿಂದ 10ನೇ ಕ್ಲಾಸ್ ಅವ್ರಿಗೆ ಸ್ಟ್ಯಾಟ್ಸ್ ನಂಬರ್ ಕೇಳುತ್ತೆ. ಇನ್ನು ಫಸ್ಟ್ PUC ಅವ್ರಿಗೆ ಆಲ್ರೆಡಿ ಫಸ್ಟ್ ಇಯರ್ ರಿಜಿಸ್ಟರ್ ನಂಬರ್ ಇರುತ್ತಲ್ಲ, ಆ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಬೇಕಾಗತ್ತೆ. ಸೆಕೆಂಡ್ PU ಹೋಗ್ತಿರೋರು ಇಲ್ಲ ಫಸ್ಟ್ PU ಈಗ ಅಟೆಂಡ್ ಮಾಡ್ತಿರೋರು SLC ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿ ನೆಕ್ಸ್ಟ್ ಸ್ಟೆಪ್ ಹೋಗಿ ನಿಮ್ಮ ಡೀಟೇಲ್ಸ್, ಕಾಲೇಜ್ ನೇಮ್ ಮತ್ತು ಮತ್ತೊಮ್ಮೆ ನೇಮ್ ಕೇಳುತ್ತೆ, ನೇಮ್ ಎಂಟ್ರಿ ಮಾಡಬೇಕು. ನೇಮ್ ಎಂಟ್ರಿ ಮಾಡಿದ ತಕ್ಷಣ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮ್ಮ ಫೀಸ್ ರೆಸಿಪ್ಟು ಇಲ್ಲ ನೀವು ಫಾರಮ್ ಏನು ಫಿಲಪ್ ಮಾಡ್ಕೊಂಬಂದಿದ್ದೀರಲ್ಲ ಆ ಫಾರಮ್ ಸ್ಕ್ಯಾನ್ ಕೇಳುತ್ತೆ. ಆ ಸ್ಕ್ಯಾನ್ನ ಅಪ್ಲೋಡ್ ಮಾಡಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಅರ್ಜಿ ಫುಲ್ ಆಗುತ್ತೆ. ತದನಂತರ ನೀವು ನಿಮ್ಮ ಹತ್ತಿರದ ಬಸ್ ಪಾಸ್ ಎಲ್ಲಿ ನೀಡ್ತಾರೋ ಅಲ್ಲೋಗಿ ಆ ಡಾಕ್ಯುಮೆಂಟ್ಸ್ ಅಂತ ಶೋ ಮಾಡಿದ್ರೆ ನಿಮ್ಮ ಪಾಸನ್ನು ಫೀಸ್ ಕಟ್ಟಿಸ್ಕೊಂಡು ನಿಮಗೆ ಕೊಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.